ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಈ ಒಂದು ವ್ಲಾಗ್ ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಸುಮಾರು ಜನ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ ವಿಡಿಯೋ ಮಾಡಿ ಆ್ಯಂಡ್ ಪ್ರತಿಯೊಂದು ಪ್ರಾಡಕ್ಟ್ಸ್ದು ಅಂದರೆ ಬಟ್ಟೆಗಳದ್ದು ಲಿಂಕ್ಸ್ ಕೊಡಿ, ನಾವು ವೆಯ್ಟ್ ಮಾಡ್ತಿದ್ದೀವಿ ಅಂತ ಕೇಳ್ತಿದ್ದೀರಾ. ಯಾರೆಲ್ಲ ರಿಕ್ವೆಸ್ಟ್ ಮಾಡಿದಿರೋ ಅವ್ರಿಗೋಸ್ಕರ ಈ ಒಂದು ವ್ಲಾಗ್. ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ. ಇವಾಗ ಎಷ್ಟು ನಾನು ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ ಮಾಡೋದಕ್ಕೆ ಏನೇನು ನೀಡಿದೆಯೋ ಅಷ್ಟು ಶಾಪಿಂಗ್ ಮಾಡಿದ್ದೀನಿ. ಇನ್ನೂ ಕೆಲವೊಂದಷ್ಟು ಮಾಡೋದಿದೆ. ಲೈಕ್ ವೆಟ್ ವೈಪ್ಸ್ ಆಗಿರ್ಬೋದು ಆ್ಯಂಡ್ ಪ್ಯಾಂಪರ್ಸ್ ಆಗಿರ್ಬೋದು, ಕ್ರೀಮ್ ಅಂದರೆ ಬಾಡಿ ಲೋಷನ್ಗಳು, ಪೌಡರು, ಕ್ರೀಮ್ಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಬೇಕಾದರೆ ಆಫ್ಟರ್ ಡೆಲಿವರಿನೂ ಬೇಕಾದರೆ ಜೆಪ್ಟೋದಲ್ಲೋ ಬ್ಲಿಂಕಿಟಲ್ಲೋ ಆರ್ಡ್ರ್ ಮಾಡಿಕೊಂಡ್ರೆ 10 ಮಿನಿಟ್ಸಲ್ಲಿ ಡೆಲಿವರಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನಾನು ಇನ್ನೂ ಏನು ಶಾಪ್ ಮಾಡಿಲ್ಲ. ಅದನ್ನು ಡೆಲಿವರಿ ಆದಮೇಲೆ ಶಾಪ್ ಮಾಡ್ಕೊತೀನಿ. ಸದ್ಯಕ್ಕೆ ಇವಾಗ ಮೇನ್ ಬಟ್ಟೆಗಳು, ಯಾಕಂದರೆ ಇವೆಲ್ಲನೂ ನಾವು ವಾಶ್ ಮಾಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೋಬೇಕಲ್ವ. ಸೊ ಹೊಸ ಬಟ್ಟೆಗಳೆಲ್ಲ ತೊಗೊಂಡು ನಾನು ಡೆಟಾಲಲ್ಲಿ ವಾಶ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ತಾನೇ ಎತ್ಕೊಂಡು ಬಂದೆ. ಈ ವ್ಲಾಗ್ನ ಕ್ವಿಕ್ಕಾಗಿ ಶೂಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಂದು ಬ್ಯಾಕ್ಗ್ರೌಂಡ್ ಎಲ್ಲ ಫುಲ್ಲು ಮಿಸ್ಸಾಗಿದೆ. ಪ್ಲೀಸ್ ಅದನ್ನೆಲ್ಲ ಇಗ್ನೋರ್ ಮಾಡಿ, ಏನೋ ಅಂದ್ಕೋಬೇಡಿ, ಓಕೆನಾ. ಅಂದರೆ ನಾನು ಇವಾಗ ಒಂದೊಂದೇ ಬಟ್ಟೆಗಳನ್ನ ತೋರಿಸ್ತೀನಿ. ಒಳ್ಳೆ ಕರ್ಚೀಫ್ ಥರ ಇದ್ದಾವೆ ನಿಜವಾಗ್ಲೂ. ನಿಮ್ಮ ಮಕ್ಕಳು ಬಟ್ಟೆ ಯೂಶಲಿ ಹಂಗೇ ಇರುತ್ತೆ, ಏನೋ ಒಂಥರ ಪಟ ಅಂತ ತೋರಿಸ್ತೀನಿ. ನಾನು ಏನಂದರೆ ಯಾವಾಗಲೇ ಆಗಲಿ ಬಟ್ಟೆಗಳು ವಾಶ್ ಮಾಡಿದ್ರೆ ಉಲ್ಟಾ ಒಣಗಾಕ್ತಿದ್ದೀವಿ. ಎಲ್ಲರೂ ಹಂಗೆ ಮಾಡ್ತೀರಾ ಅನಿಸುತ್ತೆ. ನನಗೆ ಉಲ್ಟಾ ಒಣಗಾಕ್ತೀನಿ ಬಟ್ಟೆಗಳೆಲ್ಲನೂ. ಸೊ ಉಲ್ಟಾ ಒಣಗಾಕಿದ್ದೀನಿ. ಇದನ್ನೆಲ್ಲ ಒಂದು 2 ಮಿನಿಟ್ಸು ಸೀದಾ ಮಾಡಿಕೊಂಡು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಅಂದರೆ ವ್ಲಾಗ್ ಲೆಂತ್ ಆಗಿಬಿಡುತ್ತೆ. ಓಕೆ, ಎಲ್ಲ ರೆಡಿ ಮಾಡಿಕೊಂಡೆ ನೋಡಿ. ಎಲ್ಲ ಆಡ್ಕೊಬಿಟ್ಟಿದ್ದೀನಿ. ಏನಂದರೆ ನಾನು ಡೆಟಾಲಲ್ಲಿ ವಾಶ್ ಮಾಡಿದೆ ಅಲ್ವಾ, ಮಷಿನ್ಗೆ ಏನು ಹಾಕಲಿಲ್ಲ, ಹ್ಯಾಂಡ್ ವಾಶಲ್ಲೇ ಮಾಡಿದೆ. ಯಾಕಂದರೆ ಹೊಸ ಬಟ್ಟೆ ಅಲ್ವಾ, ಕಲರ್ ಬಿಟ್ಕೊಳ್ಳುತ್ತೇನೋ ಅಂತ ಅಂದ್ಕೊಂಡು ನಾನು ಮತ್ತು ಯಾವುದನ್ನ ಒಂದು ಬಿಟ್ಕೊಂಡ್ರು ಎಲ್ಲ ಕ್ಲಾತು ಆಗಿಬಿಡುತ್ತೆ ಅಂತೇಳಿ ಹ್ಯಾಂಡ್ ವಾಶ್ ಮಾಡಿದೆ. ಬಟ್ ಯಾವುದನ್ನು ಕಲರ್ ಏನು ಹೋಗಲಿಲ್ಲ. ಚೆನ್ನಾಗಿದೆ ಮೆಟೀರಿಯಲ್. ಆಲ್ಮೋಸ್ಟ್ ನಾನೆಲ್ಲ ಫಸ್ಟ್ ಕ್ರೈ ಅಜಿಯೋದಲ್ಲೇ ಶಾಪ್ ಮಾಡಿರೋದು. ಲಿಂಕ್ಸ್ ಎಲ್ಲ ನಾನು ಲಿಂಕಲ್ಲಿ ಕೊಡ್ತೀನಿ. ನಿಮ್ಗೇನಾದರೂ ಬೇಕಿದ್ರೆ ತಗೊಳ್ಳಿ, ಆಯಿತಾ. ಫಸ್ಟು ನಾನು ಒಂದಷ್ಟು ರಾಂಪರ್ಸ್ ತರಿಸಿದ್ದೀನಿ. ಒಂದಷ್ಟು ಅಂದರೆ 3, ಅದನ್ನು ತೋರಿಸ್ತೀನಿ. ಈ ರೀತಿ ಬರುತ್ತೆ. ನಾನು 0 to 3 months ಎಲ್ಲನೂ ಆಲ್ಮೋಸ್ಟ್ ತರಿಸಿರೋದು. 0 to 3 months ಆ್ಯಂಡ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಇದು ಪ್ಯಾಕ್ ಆಫ್ 3 ಬಂದಿತ್ತು. ಕಲರ್ ಆಪ್ಷನ್ಸ್ ತುಂಬಾ ಇದೆ. ನನಗೆ ಕಲರ್ ಪಿಕ್ ಮಾಡೋದಕ್ಕೆ ಕನ್ಫ್ಯೂಷನು, ಬಿಕಾಸ್ ನಮಗೆ ಗೊತ್ತಿರಲ್ಲ ಅಲ್ವಾ ಯಾವ ಬೇಬಿ ಏನು ಎತ್ತ ಅಂತ ಇನ್ನೂ. ಸೊ ರ್ಯಾಂಡಮು ಒಂದಷ್ಟು ಪಿಕ್ ಮಾಡಿದ್ದೀನಿ. ಇದು ಕೂಡ ಇದ್ರ ಜೊತೆಲೆ ಸೆಟ್ ಪ್ಯಾಕ್ ಆಫ್ 3 ಅಂದೆ ಅಲ್ವಾ, ಇದ್ರ ಜೊತೆ ಬಂದಿತ್ತು. ಫ್ರಂಟ್ ಕ್ಯಾಮ್ರಾಯಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ನೀಟಾಗಿ ನನಗೂ ಕಾಣಿಸುತ್ತೆ, ತೋರಿಸ್ಬೋದು ಅಂತ. ಇದೊಂದು ಮತ್ತು ಇನ್ನೊಂದಿದೆ. ಎಲ್ಲ ಪುಟ್ ಆಣಿಗಿದೆ. ಮೆಟೀರಿಯಲ್ ಮಾತ್ರ ನಿಜ ತುಂಬ ಚೆನ್ನಾಗಿದೆ, ಸಾಫ್ಟಾಗೆ. ನಾನು ಮೆಟೀರಿಯಲಲ್ಲಿ ತುಂಬ ಪರ್ಟಿಕ್ಯುಲರ್ ಇದೆ, ಆಯಿತಾ. ಬಿಕಾಸ್ ಅದು ತುಂಬ ಇರಿಟೇಟ್ ಆಗಬಾರ್ದು ಮಕ್ಕಳಿಗೆ, ಸಾಫ್ಟಾಗೆ ಮೆತ್ತಗಿರಬೇಕು ಅಂತೇಳಿ ಮೆಟೀರಿಯಲ್ ನೋಡಿ ಒಂದಷ್ಟು ರಿವ್ಯೂಸ್ ಎಲ್ಲ ಚೆಕ್ ಮಾಡಿ, ಬ್ರ್ಯಾಂಡ್ಸ್ ಎಲ್ಲ ಚೆಕ್ ಮಾಡಿ ನಾನು ಆರ್ಡ್ರ್ ಮಾಡಿದ್ದು. ಇದು 3 ಆ್ಯಂಡ್ ಇನ್ನೂ ಒಂದು 3 1 ಥರ ತರಿಸಿದ್ದೀನಿ. ಇದು ಕೂಡ ಸಾಫ್ಟಾಗಿದೆ ಮೆಟೀರಿಯಲ್ಲು, ಸಾಫ್ಟಾಗೆ. ಆ್ಯಂಡ್ 0 to 3 months ಸೈಜು. 0 to 1 month ಕೂಡ ಇರುತ್ತೆ. ನಾನು ಇರಲಿ ಸೇಫರ್ ಸೈಡ್ಗೆ ಅಂತ 0 to 3 months, 1 ತಿಂಗಳಿಗೆ ಯೂಸ್ ಮಾಡಿ ಬಟ್ಟೆಗಳು ಬಿಸಾಕಾಗುತ್ತಾ, ಸ್ವಲ್ಪ ಫ್ರೀಯಾಗೂ ಇರಲಿ, ಚೆನ್ನಾಗಿರುತ್ತೆ ಅಂತೇಳಿ 0 to 3 months ಆರ್ಡ್ರ್ ಮಾಡಿದೆ. ಬಿಕಾಸ್ ನಮ್ಗೆ ಬೇಬಿ ವೆಯ್ಟ್ ಏನೂ ಐಡಿಯಾ ಇರಲ್ಲ, ರ್ಯಾಂಡಮಾಗಿ ಶಾಪ್ ಮಾಡಿರ್ತೀವಿ. ಹಾಗಾಗಿ 0 to 3 months ಇರಲಿ ಅಂತೇಳಿ 0 to 3 months ಸೆಲೆಕ್ಟ್ ಮಾಡಿದ್ದು. ಇದೂ ಕೂಡ ಪ್ಯಾಕ್ ಆಫ್ 3. ಇದ್ರ ಜೊತೆ ಇನ್ನೂ ಒಂದಿದೆ, ಲ್ಯಾವೆಂಡರಲ್ಲಿ ಚೂಸ್ ಮಾಡಿದೆ. ಇದು
ಇಲ್ಲಿ ನೋಡಿ ಪುಟಾಣಿದು ಟೆಡ್ಡಿ ತಲೆ ಮಾತ್ರ ಬಂದಿದೆ, ಒಂದು ಬೋ ಇಟ್ಬಿಟ್ಟು. ಇಲ್ಲಿ ಕೆಳಗಡೆ 3 ಬಟನ್ಸ್ ಕೊಟ್ಟಿದ್ದಾರೆ. ಆರಾಮಾಗಿ ಈ ರೀತಿ ಓಪನ್ ಮಾಡಿ 3 ಓಪನ್ ಮಾಡಿ ಹಾಕ್ಬಿಟ್ಟು ಮತ್ತೆ ಅದನ್ನು ಲಾಕ್ ಮಾಡ್ಬೋದು. ಆ್ಯಂಡ್ ಇದು ಹೆಂಗೆ ಅಂದರೆ ರಾಂಪರ್ಸು ಫ್ರಂಟ್ ಬಟನ್ಸ್ ಕೊಟ್ಟಿದ್ದಾರೆ, ಸೇಮ್ ಅದೇ ರೀತಿ ಬಟನ್ಸು. ಇದನ್ನು ಓಪನ್ ಮಾಡಿ ಆರಾಮಾಗಿ ಆ ಪಾಪುಗೆ ಹಾಕಿ ಲಾಕ್ ಮಾಡ್ಬೋದು. ಇದು ಕಾಲೇನು ಓಪನ್ ಇಲ್ಲ, ಕಾಣಿಸಲ್ಲ, ಫುಲ್ ಕವರ್ ಆಗುತ್ತೆ. ಸೊ ದಟ್ ಅವಾಗ ಬೆಚ್ಚಗಿರುತ್ತೆ ಅಷ್ಟೇ ಅನಿಸುತ್ತೆ. ಅದು ಪ್ಯಾಕ್ ಆಫ್ 3 ತೋರಿಸ್ದೆ. ಆ್ಯಂಡ್ ಇನ್ನೊಂದು ಪ್ಯಾಕ್ ಆಫ್ 3 ಸೆಟ್ಟು ಸ್ಲೀವ್ಲೆಸ್ ತರಿಸಿದ್ದೆ ನಾನು. ಸ್ಲೀವ್ಲೆಸ್ ಈ ಥರ ಟಿ ಶರ್ಟ್ಸ್ ತರಿಸಿದ್ದೆ. ಸೇಮ್ ಇದನ್ನು ಸೈಜು ಮಟೀರಿಯಲ್ ಎಲ್ಲ ನೋಡ್ಕೊಳ್ಳಿ. ಇದನ್ನು ಸೇಮ್ ಅದೇ ರೀತಿ ಬಟನ್ಸ್. ಇವಾಗ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಬಟ್ಟೆಗೆ ಈ ರೀತಿಯೇ ಬಟನ್ಸ್ ಕೊಡ್ತಿದ್ದಾರೆ. 3 ಬಟನ್ಸ್ ಬಂದಿದೆ, ಓಪನ್ ಮಾಡಿ ಹಾಕ್ಬೋದು ಆರಾಮಾಗಿ. ಆ್ಯಂಡ್ ಅದ್ರ ಜೊತೆನೇ ಅದು ಕೂಡ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಫ್ 3ನೇ ಕೊಡ್ತಾರೆ ಅನ್ಸುತ್ತೆ ಮಕ್ಕಳದು. ಏನಂದರೆ ನಾನು ಫಸ್ಟ್ ಟೈಮ್ ಶಾಪ್ ಮಾಡ್ತಿರಲ್ತಲ್ವ, ನನಗೂ ಹೊಸ್ದಾಗಿ ಇನ್ನೂ ಏನೂ ಐಡಿಯಾಸ್ ಇಲ್ಲ. ರ್ಯಾಂಡಮ್ಮಾಗೆ ಕೆಲವೊಂದಷ್ಟು ಶಾಪಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ಐ ಹೋಪ್ ನಿಮಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ, ಬಿಕಾಸ್ ಸುಮಾರು ಜನ ಪ್ರೆಗ್ನೆಂಟ್ ಲೇಡೀಸ್ ಈ ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ದೀರಾ. ಇದೊಂದು ನೋಡಿ ಮಚ್ಚಿದ್ರೆ ಏನು ಇಷ್ಟೊಂದು ಇವರು ಎಕ್ಸೈಟ್ ಆಗ್ತಿದ್ದಾರೆ ಅಂತ ಅನಿಸ್ಬೋದು. ಬಟ್ ಫಸ್ಟ್ ಟೈಮ್ ಅಲ್ವಾ, ಖರ್ಚಿಫ್ ಥರ ನಮ್ಗೆ ಏನೋ ಒಂಥರ ಅದು ಆ ಫೀಲ್ನ ನಾವು ವರ್ಡ್ಸಲ್ಲಿ ನಿಜವಾಗ್ಲೂ ಹೇಳೋಕ್ಕೆ ಆಗಲ್ಲ. ಅದು ಪ್ಯಾಕ್ ಆಫ್ 3. ಆ್ಯಂಡ್ ಇನ್ನೊಂದು ಪ್ಯಾಕ್ ಆಫ್ 3 ಟಿ ಶರ್ಟ್ಸು ಸ್ವಲ್ಪ ಫುಲ್ ಸ್ಲೀವ್ ಅಲ್ಲ, 3/4 ಸ್ಲೀವಲ್ಲಿ 3/4 ಸ್ಲೀವು ಇದೆ. ಅದೇ ಒಂದು ಉಲ್ಟಾ ಮಾಡೋದು ಮರ್ತ್ಬಿಟ್ಟಿದ್ದೀನಿ ಈ ಥರದ್ರಲ್ಲಿ. ಇದನ್ನು ಪ್ಯಾಕ್ ಆಫ್ 3ನೇ. ಇದನ್ನು ಅಷ್ಟೇ ಈ ರೀತಿ ಬಟನ್ಸ್ ಕೊಟ್ಟಿದ್ದಾರೆ, 3 ಓಪನ್ ಮಾಡಿ ಹಾಕ್ಬೋದು. ಸೈಜು ನೋಡ್ಕೊಬಿಡಿ. ಇದೊಂದು. ಆ್ಯಂಡ್ ಇದ್ರ ಜೊತೆ ಇದು ಆರೆಂಜ್ ಕಲರ್. ಇದು ಇನ್ನೊಂದಿದೆ, ಅದು ಇಲ್ಲೇ ಇದೆ. ನಾನೆಲ್ಲ ತೋರಿಸ್ಬಿಟ್ಟು ಆಮೇಲೆ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ. ಈಗ ತಾನೇ ನಾನು ಎತ್ಕೊಂಡು ಬಂದಿದ್ದು ಒಣಗಿಸಿ ಮಾರ್ನಿಂಗ್ ವಾಶ್ ಮಾಡಿ. ಚೆನ್ನಾಗಿದೆ ಇದು ಕೂಡ. ಎಲ್ಲನೂ ಮೆಟೀರಿಯಲ್ಸ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಬಿಪ್ಸ್ ಬರುತ್ತಲ್ವ, ಲೈಕ್ ಪಾಪುಗೆ ನೆಕ್ಕಿಗೆ ಹಾಕ್ತೀವಲ್ವ ಈ ರೀತಿ. ಅಂದರೆ ಏನಾದರೂ ಹಾಲು ಕುಡಿಸ್ಬೇಕಾದ್ರೆ ಕಕ್ಕೊಂಡ್ರೆ ಬಟ್ಟೆ, ಹೊಸ ಬಟ್ಟೆಗಳಿಗೆ ಹಾಕಿರ್ತೀವಲ್ವ, ಬಟ್ಟೆಗೇನೂ ಗಲೀಜಾಗಬಾರ್ದು ಅಂತ. ನಿಮಗೂ ಗೊತ್ತಿರುತ್ತೆ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. 2 ಇದು ಪ್ಯಾಕ್ ಆಫ್ 2 ಬಂದಿತ್ತು. ಇದನ್ನು ಫಸ್ಟ್ ಕ್ರೈಯಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ ಮೆಟೀರಿಯಲ್, ತುಂಬ ಚೆನ್ನಾಗಿದೆ. ಇದೆರಡು ಓಕೆನಾ. ಡಕ್ ಪ್ರಿಂಟೆಡು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇನ್ನೊಂದು ಟೈ ಮಾಡೋದು, ನ್ಯೂ ಬಾರ್ನ್ ಬೇಬೀಸ್ಗೆ ಇದಕ್ಕಿಂತ ಕಂಫರ್ಟಬಲ್ ಬಟ್ಟೆ ನಿಜವಾಗ್ಲೂ ಯಾವುದೂ ಇಲ್ಲ. ಆರಾಮಾಗಿ ಇಟ್ಬಿಟ್ಟು ಟೈ ಮಾಡ್ಬೋದು ಈ ಥರದ್ದು. ಟೈ ಮಾಡೋದು ಹಾಕ್ಬಿಟ್ಟು ಇದು ಕೂಡ ಸೇಮ್ ಬೇಬಿ ಎಗ್ಗೋರ್ದು 0 to 3 months. ಚೆನ್ನಾಗಿದೆ ಇದನ್ನು ಮಟೀರಿಯಲ್ಲು. ಇಲ್ಲಿ ರೈನ್ಬೋ. ಇದು ಪ್ಯಾಕ್ ಆಫ್ 3ನೇ ಬರುತ್ತೆ. ಇದು ಯೆಲ್ಲೋ ಕಲರ್ ಬಂದು ಪ್ರಿಂಟೆಡ್ ಪಿಂಕ್ ಕಲರ್ ಪುಟಾಣಿ ಆರ್ಟ್ ಬಂದಿದೆ. ಈ ರೀತಿ ಇದೆ. ಇದೊಂದು 3rd one. ಇಷ್ಟೇ ಬಟ್ಟೆಗಳದೆಲ್ಲ ಇಷ್ಟೇ. ಆಮೇಲೆ ಬೇಕಾದರೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಒಂದು ಸ್ವಲ್ಪ ಶಾಪ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ನನ್ನ ಹಸ್ಬೆಂಡ್ ಏನು ಗೊತ್ತಾ, ರೂಮಲ್ಲಿದ್ದಾರೆ. ಅವಾಗಲಿಂದ ಆಫೀಸ್ ಕಾಲ್ ಬರ್ತಿದೆ. ಡಿಸ್ಟರ್ಬ್ ಆಗ್ತಿದೆಯಾ ನಾನು ನಿಮಗೆ? ನಿಜವಾಗ್ಲೂ ವಾಯ್ಸ್ ಅವ್ರದ್ದು ಕೇಳಿಸ್ತಿರುತ್ತೆ.
ಏನು ಅನ್ಕೋಬೇಡಿ, ಇಗ್ನೋರ್ ಮಾಡಿ, ನಾನೇ ಜೋರಾಗಿ ಮಾತಾಡ್ತೀನಿ, ಓಕೆನಾ. 4 ಈ ಥರ ಲಂಗೋಟ್ಸ್ನ ತೊಗೊಂಡಿದ್ದೆ. ಇದು ಪ್ಯಾಡೆಡ್ ಬರುತ್ತೆ ಈ ರೀತಿ. ಇದು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು, ಆಫ್ಲೈನ್ ಶಾಪಲ್ಲಿ, ವಿಶಾಲ್ ಮಾರ್ಟಲ್ಲಿ 4 ತೊಗೊಂಡಿದ್ದೀನಿ ಸದ್ಯಕ್ಕೆ. ಬೇಕಾದರೆ ಚೆನ್ನಾಗಿದೆ ಅನಿಸ್ತು ಇದನ್ನು ಕೂಡ ಮೆಟೀರಿಯಲ್. ಬೇಕನ್ಸಿದ್ರೆ ಅಲ್ಲಿ ರಂಜಿತ್ ಕೇಳೋದೇ ತೊಗೊಬಂದು ಕೊಡ್ತಾರೆ. ಇವಾಗ ಸದ್ಯಕ್ಕೆ 4 ತೊಗೊಂಡಿದ್ದೀನಿ, ಬಿಕಾಸ್ ಅಲ್ಲಿ ಇದ್ದಿದ್ದೆ 4 ಕಲರ್ ಆಪ್ಷನ್ಸು. ಆ್ಯಂಡ್ ಸೈಜ್ ತುಂಬ ನಮಗೆ ಗೊತ್ತಿರಲ್ಲ ಅಲ್ವಾ, ರ್ಯಾಂಡಮಾಗೆ ತೊಗೊಂಡಿದ್ದಲ್ಲಿ ನಾನು ಒಂದು ಸೈಜ್ ಇದೆ, ಇನ್ನೊಂದು ಇದು ಸ್ವಲ್ಪ ದೊಡ್ಡ ಸೈಜು, ಈ 3 ಸ್ವಲ್ಪ ಚಿಕ್ಕ ಸೈಜು. ಅದರಲ್ಲಿ ಚಿಕ್ಕ ಸೈಜ್ ಸಿಗಲಿಲ್ಲ ಪಿಂಕಲ್ಲಿ, ಹಂಗಾಗಿ ನಾನು ದೊಡ್ಡ ಸೈಜ್ದೇ ತೊಗೊಂಡೆ. ಇವಾಗ ಸದ್ಯಕ್ಕೆ ಇವು 4 ತೊಗೊಂಡಿದ್ದೀನಿ ಅಷ್ಟೇ. ಈ ಥರದ್ದು ಎಷ್ಟಿದ್ರೂ ಬೇಕಾಗುತ್ತೆ, ಆಮೇಲೆ ಡೆಲಿವರಿ ಆದಮೇಲೆ ರಂಜಿತ್ ಹತ್ರ ತರಿಸ್ಕೊಂಡ್ರೆ ಆಯಿತು. ಆ್ಯಂಡ್ ಒಂದು ನಾನು ಮಸ್ಲಿನ್ ಟವಲ್ ಆರ್ಡ್ರ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಸಾಫ್ಟ್ ಇದಂತೂ. ಕಾಟನ್ ಪಂಚೆ ಬಟ್ಟೆ ಯೂಸ್ ಮಾಡ್ತಿದ್ರು ಅವಾಗ ನಮ್ಮ ಕಡೆ ಎಲ್ಲನೂ. ಇವಾಗ ಈ ರೀತಿ ಮಸ್ಲಿನ್ ಟವಲ್ ಯೂಸ್ ಮಾಡ್ತಾರೆ. ತುಂಬಾ ದೊಡ್ಡದು, ಫುಲ್ ಓಪನ್ ಮಾಡೇ ತೋರಿಸ್ತೀನಿ ಬಿಡಿ, ನಿಮಗೆ ಐಡಿಯಾ ಸಿಗುತ್ತೆ ಎಷ್ಟು ದೊಡ್ಡದು, ಇಲ್ಲಿಂದ ಇಲ್ಲಿವರೆಗೂ. ಆ್ಯಂಡ್ ಇಷ್ಟು ಫಿಶ್ ಪ್ರಿಂಟೆಡ್. ಇದು ಈ ರೀತಿ ಚಿಕ್ಕ ಫಿಶ್ ಇದ್ದಾವೆ. ಇದನ್ನು ಕೂಡ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. 1 ತೊಗೊಂಡಿದ್ದೀನಿ ಅಷ್ಟೇ. ಟವಲ್ ಬೇರೆ ಇದರಲ್ಲಿ ವಿಶಾಲ್ ಮಾರ್ಟಲ್ಲಿ ಇನ್ನೂ 2 ತೊಗೊಂಡಿದ್ದೀನಿ, ಅದು ಆಚೆಗಡೆನೇ ಹಾಕಿದ್ದೀನಿ, ತೊಗೊಂಬರ್ತೀನಿ ಇವಾಗ ಅದನ್ನು. ಇದೊಂದು ಟವಲ್, ಇದು ನಾನು ಫಸ್ಟ್ ಕ್ರೈಯಲ್ಲಿ ತೊಗೊಂಡಿದ್ದು. ಅಂದರೆ ಅಪ್ಲಿಕೇಶನ್ ಆನ್ಲೈನಲ್ಲೇ ತೊಗೊಂಡೆ. ಆನ್ಲೈನಲ್ಲೇ ತೊಗೊಳ್ಳಿ ಫಸ್ಟ್ ಕ್ರೈಯಲ್ಲಿ ನೀವೇನಾದರೂ ಶಾಪ್ ಮಾಡೋದಾದರೆ, ಬಿಕಾಸ್ ಆನ್ಲೈನಾಗಾದರೆ ನಮಗೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ, ಇಷ್ಟು ಬಿಲ್ ಮಾಡಿದ್ರೆ ಇಷ್ಟು % ಆಫರ್ ಅಂತ. ಆಫ್ಲೈನಲ್ಲಿ ಗೊತ್ತಿಲ್ಲ, ನಾವು ಆಫ್ಲೈನ್ ಶಾಪ್ಗೆ ಹೋಗೇ ಇಲ್ಲ. ನನಗೂ ಈ ಟೈಮಲ್ಲಿ ಆಫ್ಲೈನ್ ಹೋಗಿ ಶಾಪ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆನ್ಲೈನಲ್ಲೇ ಎಲ್ಲ ಆರ್ಡ್ರ್ ಮಾಡಿದ್ದೆ. ಒಂದು 8 ಈ ರೀತಿ ಚಿಕ್ಕ ಟವಲ್ಸ್. ಇದು ಸಿಕ್ಕಾಪಟ್ಟೆ ಸಾಫ್ಟಾಗಿದೆ ಆಯಿತಾ, ತುಂಬ ಚೆನ್ನಾಗಿದೆ ಇದು. ಈ ಥರದವು ಒಂದು 8 ಪ್ಯಾಕ್ ಆಫ್ 8 ಇರೋದನ್ನು ಆರ್ಡ್ರ್ ಮಾಡಿದ್ದೆ. ಈ ಥರದವೆಲ್ಲ ಚಿಕ್ಕ ಬಟ್ಟೆ ಎಷ್ಟಿದ್ರೂ ಬೇಕಾಗುತ್ತೆ, ಹಾಗಾಗಿ ಇದು ಫುಲ್ಲು ಬ್ಲೂ ಇಷ್ಟಲ್ಲ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ, ಪುಟಾಣಿ ಎಲಿಫೆಂಟ್ ಪ್ರಿಂಟೆಡ್. ಎಲ್ಲ ಸೇಮ್ ಅಷ್ಟೇ, ಅದೇ ಥರನೇ. ಇದು ಪ್ಯಾಕ್ ಆಫ್ 8 ಚೆನ್ನಾಗಿದೆ ಇದು ಕೂಡ ಮಟೀರಿಯಲ್. ಇದನ್ನು ನಾನು ಫಸ್ಟ್ ಕ್ರೈಲೇ ತೊಗೊಂಡಿದ್ದು. ಮತ್ತು ಡ್ರೈ ಶೀಟ್ ತೊಗೊಂಡಿದ್ದೀನಿ ಒಂದು 3. ಇದು ಪ್ಯಾಕ್ ಆಫ್ 3ನೇ ಬರುತ್ತೆ. ಇದನ್ನು ನಾನು ಫಸ್ಟ್ ಕ್ರೈಲೇ ತೊಗೊಂಡಿದ್ದೆ. ಲೂಲ್ಯಾಪರ್ದು ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ, ತರಿಸ್ಕೊಂಡೆ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡಿದ ಮೇಲೆ. 3 ತೊಗೊಂಡಿದ್ದೀನಿ. ಒಂದು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟಿದೆ ಅಂತ ನಿಮಗೂ ಐಡಿಯಾ ಬರುತ್ತೆ. ಇದರಲ್ಲಿ ಇನ್ನೂ ಸೈಜಸ್ ಇದೆ, ಬೇಕಾದ್ರೆ ನೀವು ದೊಡ್ಡವ್ರು ಮಕ್ಳು ಇರ್ತಾರಲ್ಲ ಮನೇಲಿ, ಅವ್ರಿಗೂ ಬೇಕಾದ್ರೆ ತೊಗೋಬೋದು. ನಾನು ಸಾಕು ಇಷ್ಟು ಅಂತ ಅನಿಸಿ ಇವಾಗ ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದೀನಿ, ಸಾಕು ನ್ಯೂ ಬಾರ್ನ್ಗೆ. ಇಷ್ಟು. ಆ್ಯಂಡ್ ಈ ಡ್ರೈ ಶೀಟ್ ಇನ್ನೂ ವಾಶ್ ಮಾಡಿಲ್ಲ. ಈ ಡ್ರೈ ಶೀಟ್ ಬಿಟ್ಟು ಇನ್ನೆಲ್ಲ ವಾಶ್ ಮಾಡಿದ್ದೀವಿ, ಅಂದರೆ ನಾನೇ ವಾಶ್ ಮಾಡಿದ್ದು. ಈ ಡ್ರೈ ಶೀಟ್ ಏನಕ್ಕೆ ವಾಶ್ ಮಾಡಿಲ್ಲ ಅಂದರೆ ಇಲ್ಲಿ ಆಚೆ ಕಡೆ ಒಣಗಾಕೋಕ್ಕೆ ಜಾಗ ಸಿಗಲಿಲ್ಲ, ಎಲ್ಲ ಹಾಕಿದ್ದೆ. ಅದಕ್ಕೆ ಇದೊಂದು ಸೈಡ್ಗೆ ಇಟ್ಟಿದ್ದೀನಿ, ನಾಳೆ ವಾಶ್ ಮಾಡಿ ಹಾಕ್ತೀನಿ. ನಾಳೆ ಇಲ್ಲ ಇನ್ನೊಂದು 2 ದಿನ ಆದಮೇಲೆ. ಇವಾಗ ಆಚೆಗಡೆ ಇನ್ನೂ ಕೆಲವೊಂದಷ್ಟು ಕ್ಯಾಪ್ಸು ಮಿಟನ್ಸ್ ಎಲ್ಲ ತೊಗೊಂಡು ಬಂದಿದ್ದೆ, ಅದು ಇಟ್ಟಿದ್ದೀನಿ ಡ್ರೈ ಆಗಲಿ ಅಂತ. ತೊಗೊಂಡು ಬಂದು ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ಬ್ಲ್ಯಾಂಕೆಟ್ ಇದೆ, 2 ಟವಲ್ ಇದೆ, ತೋರಿಸ್ತೀನಿ ಅದನ್ನು ಇವಾಗಲೇ. ಸೊ ತೊಗೊಂಡು ಬಂದೆ, ಆ ಬಾಕ್ಸ್ ಎಲ್ಲ ಅಲ್ಲೇ ಇಟ್ಟಿದ್ದೀನಿ. ಇವಾಗ ಅದರಲ್ಲೇ ಮಡಚಿಡೋದು ಇಲ್ಲ ಕಬೋರ್ಡಲ್ಲಿ ಇಡೋದು ನೋಡ್ತೀನಿ. ಪ್ಲೀಸ್ ಬ್ಯಾಕ್ಗ್ರೌಂಡ್ ಎಲ್ಲ ಇಗ್ನೋರ್ ಮಾಡಿ ಆಯಿತಾ. ಇದು ಕ್ಯಾಪ್ 0 to 3 monthsದೇ ಆರ್ಡ್ರ್ ಮಾಡಿದೆ. ನನಗೆ ನೋಡಿದಾಗ ಇಷ್ಟು ಪುಟಾಣಿದು ಆಗುತ್ತಾ ಅಂತ ಅನ್ನಿಸ್ತು. ನನ್ನ ತಂಗಿಗೆ ತೋರಿಸ್ದೆ ಬಟ್ಟೆಗಳ್ನ, ಇಷ್ಟೆಷ್ಟು ಆಗುತ್ತಾ ಅಂತ ಅಂತಿದ್ದಾಳೆ. ಅಂದರೆ 0 to 3 months ನಮಗೂ ಗೊತ್ತಿರಲ್ಲ, ಚಿಕ್ಕದಂತಲೇ ಅನಿಸುತ್ತೆ ನ್ಯೂ ಬಾರ್ನ್ ಬಟ್ಟೆಗಳು ನೋಡಿದಾಗ. ಇದೂ 0 to 3 months. ಇದೆರಡು ಅದ್ರ ಜೊತೆಲಿ ಈ ರೀತಿ ಕೈ ಸಾಕ್ಸ್, ಕಾಲ್ ಸಾಕ್ಸ್ ಬರುತ್ತೆ. ತುಂಬ ಕಂಫರ್ಟಬಲ್ ಆಗಿರುತ್ತೆ. ನಾನು 2 ವೈಟೇ ಆರ್ಡ್ರ್ ಮಾಡಿದ್ದೀನಿ. ಇದರಲ್ಲಿ ಇನ್ನೂ ಸುಮಾರಷ್ಟು ಕಲರ್ ಆಪ್ಷನ್ಸ್ ಇದ್ವು, ಬಟ್ ನನಗೆ ಯಾಕೋ ವೈಟೇ ಬೇಕು ಅಂತ ಅನಿಸಿ ವೈಟೇ ಆರ್ಡ್ರ್ ಮಾಡಿದೆ. ಈ ರೀತಿ ಕಾಲ್ ಸಾಕ್ಸ್ ಬರುತ್ತೆ ಆ್ಯಂಡ್ ಈ ರೀತಿ ಕೈಗೆ. 2 ಬೇರೆ ಬೇರೆ ಪ್ಯಾಟ್ರನ್ನೇ. ಒಂದು ಕ್ಯಾಂಡಿ ಪ್ರಿಂಟೆಡ್ ಬರುತ್ತೆ ಈ ರೀತಿ, ನಾನು ವಾಟರ್ ಮಿಲನ್ ಪ್ರಿಂಟೆಡ್ ಬಂದಿದೆ. ಇದನ್ನು ಕೂಡ ವಾಶ್ ಮಾಡಿ ಇಟ್ಟಿದ್ದೀನಿ.
ಅದೊಂದು ಡ್ರೈ ಶೂಟನ್ನು ಮಾಡಬೇಕಷ್ಟೇ. ನೆಕ್ಸ್ಟು 2 ಟವಲ್ ತೊಗೊಂಡಿದ್ದೀನಿ, ಸಾಫ್ಟಾಗಿದೆ. ಇಷ್ಟು ಇದು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು, ಆಫ್ಲೈನ್ ಶಾಪಲ್ಲೇ. ತುಂಬ ಚೆನ್ನಾಗಿದೆ ಟವಲು, ಸಾಫ್ಟಾಗಿ. ಅಲ್ಲಿ ಬೇಬಿ ಟವಲ್ ಸೆಕ್ಷನ್ಗೆ ಹೋದರೆ ಈ ಥರದ್ದು ಸಿಗ್ತವೆ ವಿಶಾಲ್ ಮಾರ್ಟಲ್ಲಿ. ನೀವೇನಾದರೂ ತೊಗೊಳೋದಿದ್ರೆ ಹೋಗಿ ತೊಗೊಳ್ಳಿ. ಇದೊಂದು ಗ್ರೀನ್ ಕಲರಲ್ಲಿ ಒಂದು ತೊಗೊಂಡೆ. ಇಷ್ಟಿದೆ ಲೆಂತನು ಸಾಕು. ಇದನ್ನು ನಾವು ಟವಲ್ಸ್ನ ಪಾಪುಗೆ, ನ್ಯೂ ಬಾರ್ನ್ ಪಾಪುಗೆ ಬೆಡ್ಶೀಟಾಗೂ ಕೂಡ ಯೂಸ್ ಮಾಡ್ಬೋದು, ಹಂಗಿರ್ತವೆ. ಯಾಕಂದರೆ ನಾನೊಂದು ಬೆಡ್ಶೀಟ್ ತರಿಸಿದ್ದೆ ಆನ್ಲೈನಲ್ಲಿ, ಫ್ಲಿಪ್ಕಾರ್ಟ್ ಅಂತೀನಿ, ಫಸ್ಟ್ ಕ್ರೈಯಲ್ಲಿ ಇದೆ. ಅದು ಸೇಮ್ ಹಂಗೆ ಸಾಫ್ಟಾಗಿ ಚೆನ್ನಾಗಿದೆ. ಇಷ್ಟೇ, ಎಲ್ಲನೂ ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ಕ್ವಿಕ್ಕಾಗಿ ತೋರಿಸ್ದೆ, ಬಟ್ ಎಲ್ಲನೂ ನಾನು ನೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಅದಕ್ಕೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡೇ ಕೂತಿದ್ದೆ, ನೀಟಾಗಿ ಕ್ಯಾಪ್ಚರ್ ಮಾಡಬೇಕು ಅಂತ. ಇಷ್ಟೇ ಗೈಸ್ ಶಾಪಿಂಗ್ ಮಾಡಿರೋದು. ಆವಾಗಲೇ ಹೇಳ್ದಂಗೆ ಇನ್ನೂ ಏನೇನು ನೀಡಿರುತ್ತೋ ಅವೆಲ್ಲನೂ ಬ್ಲಿಂಕಿಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಮೇಜರಾಗಿ ಏನೇನು ಬೇಕೋ ಅಷ್ಟು ಮಾತ್ರ ಶಾಪ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಅಂತ ನೀವು ಕೇಳೋದಾದರೆ ನನಗೂ ಕೆಲವೊಂದಷ್ಟು ತೊಗೊಳೋದಿದೆ. ಇನ್ನೂ 1-2 ದಿನ ನೋಡಿಕೊಂಡು ತೊಗೋತೀನಿ. ನನಗೆ ಫೀಡಿಂಗ್ ಡ್ರೆಸ್ಸಸ್ ಆನ್ಲೈನಲ್ಲಿ ತರಿಸಿದ್ದೆ ಇನ್ಸ್ಟಾ ಪೇಜಲ್ಲಿ. ಅದನ್ನೇ ಕಂಫರ್ಟಬಲ್ ಅಂತ ಅನಿಸುತ್ತೆ ಆ ಟೈಮಲ್ಲಿ. ಸುಮ್ಮನೆ ಸಪ್ರೇಟ್ ಅದಕ್ಕೇ ನಾವು ಫ್ರಾಕ್ ಥರ ತೊಗೊಂಡ್ರೆ ನನಗೆ ಅದೇನು ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಫೀಡಿಂಗ್ ಡ್ರೆಸ್ಸಸ್ ನಿಜವಾಗ್ಲೂ ಅವೆಷ್ಟು ಕಂಫರ್ಟಬಲ್ ಅಂತ ಅನಿಸುತ್ತೆ, ಅಂದರೆ ಫುಲ್ ಫ್ರೀಯಾಗಿರುತ್ತೆ ಅಲ್ವಾ, ಬೆಸ್ಟ್ ಅಂತ ಅನಿಸುತ್ತೆ. ಸೊ ನಾನು ಅದನ್ನೇ 1-2 ಪ್ಯಾಕ್ ಮಾಡ್ಕೊಳ್ಳೋಣ ಹಾಸ್ಪಿಟಲ್ ಬ್ಯಾಗಿಗೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅದನ್ನು ಬಿಟ್ಟರೆ ನಮಗಿನ್ನೇನಿರುತ್ತೆ, ಸಾಕ್ಸು, ಸ್ಲಿಪ್ಪರ್ಸು ಆ್ಯಂಡ್ ಸಮ್ ಪರ್ಸ್ನಲ್ ಥಿಂಗ್ಸ್ ಆಗಿರ್ಬೋದು, ನಾವು ಅವೆಲ್ಲ ತೊಗೋಬೇಕಾಗುತ್ತೆ. ನಂದು ನೋಡೋಣ, ಆದರೆ ಹಾಸ್ಪಿಟಲ್ ಪ್ಯಾಕ್ ವಿಡಿಯೋ ಮಾಡ್ತೀನಿ ಒಂದಿನ ಪ್ಯಾಕ್ ಮಾಡಬೇಕಾದ್ರೆ. ಆವಾಗ ಕಂಪ್ಲೀಟಾಗಿ ನನಗೇನೇನು ತೊಗೋತಿದ್ದೀನಿ. ಆ್ಯಂಡ್ ಪಾಪುಗೆ ಇಷ್ಟೇ ನಾನು ಪ್ಯಾಕ್ ಮಾಡೋದು, ಇನ್ನೇನು ಪ್ಯಾಕ್ ಮಾಡೋದಿಲ್ಲ ಅನಿಸುತ್ತೆ. ನೋಡೋಣ, ಮತ್ತಿದ್ರೆ ಆ ವ್ಲಾಗ್ ಶೂಟ್ ಮಾಡಿದ್ರೆ ನಾನು ಆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಕ್ವಿಕ್ಕಾಗಿ ತೋರಿಸ್ಬಿಟ್ಟೆ, ಮತ್ತು ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ. ಲಿಂಕ್ಸ್ ಎಲ್ಲ ನಾನು ವಿಜ್ ಲಿಂಕಲ್ಲಿ ಇರುತ್ತೆ, ಇನ್ಸ್ಟಾಗ್ರಾಮ್ ಬಯೋದಲ್ಲಿ ವಿಜ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ತೊಗೊಳ್ಳಿ. ಬಿಕಾಸ್ ಸುಮಾರು ಜನ ಲಿಂಕ್ಸ್ ಕೇಳ್ತೀರಾ, ಎಲ್ರಿಗೂ ಕಳ್ಸೋಕ್ಕೆ ನನಗೂ ಆಗಲ್ಲ. ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ಅಂತ. ಸೊ ನನಗೆ ಎಲ್ಲ ಪ್ರಾಡಕ್ಟ್ಸನ್ನು ನಾನು ಅಲ್ಲೇ ಹಾಕ್ತೀನಿ, ನಿಮ್ಗೇನಾದರೂ ಬೇಕಿದ್ರೆ ಅಲ್ಲಿ ಹೋಗಿ ತೊಗೊಳ್ಳಿ ಅಷ್ಟೇ. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.